ನೋಡ್ರಪ್ಪ, ನಾನಿಲ್ಲಿ ಕೂತಿದ್ದೀನಲ್ವಾ, ಅದು ನಿಮ್ಮ ಒಳ್ಳೇದಕ್ಕೆ ಅಂತಾನೆ ಕೂತಿದ್ದೀನಿ. ಅವನ ಆ ಒಡೆಯ ಇದಾನಲ್ವಾ ಮೇಲೆ, ಅವನೇ ಹೇಳಿದಾನೆ, ಅದಕ್ಕೆ ಕೂತಿದ್ದೀನಿ. ನೀವು ಜಾಗಕ್ಕೆ ಬರ್ತಾ ಇರಿ, ಸೇವೆ ಮಾಡಿ, ನಿಮ್ಗೆಲ್ಲರಿಗೂ ಒಳ್ಳೇದೇ ಮಾಡೋ ಜವಾಬ್ದಾರಿ ನನ್ನದು. ಏನ್ ಮರಯ್ಯ, ಏನಾಯ್ತು? ಅದು ಯಾರು ನಿಮ್ ಕುರಿಗಳನ್ನು ಹಿಡಿದಿದ್ರಲ್ವಾ, ನಿನ್ನೆ ರಾತ್ರಿ ಅವ್ರ ಮನೆಗೆ ಬೆಂಕಿ ಬಿದ್ದಿದೆ. ಅದು ಗೊತ್ತು ನಮಗೆ. ಹಾ, ಆದ್ರೆ ಚಾವಣಿ ಮಾತ್ರ ಸುಟ್ಟಿದೆ, ಬೇರೆ ಏನೂ ಸುಟ್ಟಿಲ್ಲ. ಇಡೀ ಮನೆನೇ ಸುಡ್ಬೇಕಾಗಿತ್ತು, ಆಗ ಬುದ್ಧಿ ಬರ್ತಿತ್ತು ಅವನ್ಗೆ. ಹಾ, ಅಯ್ಯೋ ತುಂಬಾ ಗಲಾಟೆ ಮಾಡ್ತಾ ಇದ್ರು ಅವರು. ಅಯ್ಯೋ, ನಮ್ ಕುರಿಗಳು ಅವನ್ ಹೊಲಕ್ಕೆ ಹೋಗಿರ್ಲಿಲ್ಲ, ಆದ್ರೂ ಕೂಡ ನಮ್ ಕುರಿಗಳನ್ನ ತಗೊಂಡು ಹೋದ ಅವನು. ಅಯ್ಯೋ ಮರಯ್ಯ, ಅಷ್ಟೇ ಮಾತ್ರ ಅಲ್ಲ, ಮೇಲಿಂದ ನಷ್ಟದ ಪರಿಹಾರ ಕೇಳಕ್ ಬಂದಿದ್ದ ಅವನು ಇಲ್ಲಿಗೆ. ಮಾಮ ಅವ್ರ ಕೋಪದ ಬಗ್ಗೆ ಗೊತ್ತಲ್ವಾ, ಹೇಗೋ ಪಾರಾದ ಅವನು. ಇಲ್ಲ ಅಂದ್ರೆ ಇಡೀ ಮನೆ ಸುಟ್ಟೋಗ್ತಿತ್ತು. ಅವನಿಗೋಗಿ ಹೇಳು, ಸ್ವಲ್ಪ ಹುಷಾರಾಗಿರು, ಇಲ್ಲ ಕಷ್ಟ ಆಗತ್ತೆ ಅಂತ. ಅಯ್ಯೋ, ನೇರ ನೇರ ಕಾಣ್ತಾ ಇತ್ತು ಸುಳ್ಳು ಹೇಳ್ತಿದ್ದ ಅಂತ. ಅಷ್ಟು ಧೈರ್ಯದಿಂದ ಏನ್ ಲೆಕ್ಕ ಕೇಳೋಕೆ ಬಂದಿದ್ದ ಅಂತ ಗೊತ್ತಿಲ್ಲ, ಅರ್ಥನೇ ಆಗ್ತಿಲ್ಲ. ಇಲ್ಲಿ ನೋಡು, ಮಾಮ ಅವ್ರಿಗೆ ಇಲ್ಲೇ ಕುತ್ಕೊಂಡು ಎಲ್ಲ ಇಡೀ ಜಗತ್ತೇ ಕಾಣುತ್ತೆ. ಮಾಮ ಅಂದ್ರೆ ಏನ್ ಸಾದಾ ಸೀದಾ ಅಂದ್ಕೊಂಡಿದ್ದಾನ ಅವನು? ಮಾಮ ಅಂದ್ರೆ ದೇವ್ರು. ಅಯ್ಯೋ, ಜಗತ್ತಿನ ಸೂತ್ರ ಮಾಮ ಇಲ್ಲೇ ಕುತ್ಕೊಂಡು ಆಡಿಸ್ತಾರೆ ಅವರು. ಹೌದು, ನಮಗೆ ಅನಿಸ್ತು ನಿಮ್ಗೆ ಹೇಳ್ಬೇಕು ಅಂತ, ಅದಕ್ಕೆ ಬಂದಿದೀವಿ ನೋಡಿ ನಾವು. ಏನಪ್ಪ, ಏನ್ ಸಮಾಚಾರ ಮತ್ತೆ? ಏನೋ ದತ್ತು? ಏನಿಲ್ಲ ಮಾಮ, ಈ ಜನರು ಹೇಳ್ತಾ ಇದ್ರು ನಿಮ್ಮ ಹತ್ರ ಯಾರೋ ನಷ್ಟದ ಪರಿಹಾರ ಕೇಳಕ್ ಬಂದಿದ್ನಲ್ವಾ, ಅವನ್ ಮನೆ ಸುಟ್ಟೋಯ್ತು ಅಂತ. ಆದ್ರೆ ಜಾಸ್ತಿ ಏನು ಸುಟ್ಟಿಲ್ವಂತೆ. ಮಾಮ, ಅವ್ರಿಗೆ ಸರಿಯಾದ ಶಿಕ್ಷೆನೇ ಆಯ್ತು. ನಿಮ್ ಜಾಗಕ್ಕೆ ಬಂದು ಆಡ್ಬಾರದ್ ಮಾತೆಲ್ಲ ಆಡಿದ್ರು ಅಲ್ವಾ? ಅಯ್ಯೋ, ಈಗ ಅವನು ಇಲ್ಲಿಗೆ ಒಳ್ಳೆಯ ಮನಸ್ಸಿನಿಂದ ಬಂದಿದ್ರೆ ಏನ್ ತೊಂದರೆ ಆಗ್ತಿತ್ತು ಅವನಿಗೆ? ನನ್ನ ಮಾತಿನ ಅರ್ಥ, ನನ್ನ ಕುರಿಗಳು ಅವನ ಹೊಲಕ್ಕೆ ಹೋಗದೆ ಹೊಲವಿನ ಬದುವಿನ ಅಕ್ಕಪಕ್ಕದಲ್ಲೇ ಮೇಯ್ದಿರುವಾಗ ಅವನಿಗೇನ್ ನಷ್ಟ ಆಗ್ತಿತ್ತು? ಅವುಗಳ ಹೊಟ್ಟೆ ತುಂಬಿದ್ರೆ ಅವನಿಗೇನ್ ತೊಂದರೆ ಆಗ್ತಾ ಇತ್ತು? ಆದ್ರೆ ಇಲ್ಲ, ಅವನಿಗನ್ಸಿತ್ತು ಮಾಮನ ಕೊಳ್ಳೆ ಹೊಡೆಯೋಣ ಅಂತ. ಆದ್ರೆ ಅಷ್ಟು ಸುಲಭನ ಅದು? ಅಯ್ಯೋ, ಇಲ್ಲೇ ಕೂತ್ಕೊಂಡು ಇಡೀ ಜಗತ್ತಿನ ಲೆಕ್ಕಾಚಾರ ಮಾಡ್ತೀನಿ ನಾನು. ಹೌದು. ಅಯ್ಯೋ, ಅವನು ಏನ್ ನನಗೆ ನಷ್ಟದ ಪರಿಹಾರ ಕೇಳೋದು? ಅಂತೂ ಗಾಡಿ ತುಂಬ್ತು ನೋಡು. ಇದ್ರಲ್ಲಿ ಯಾರ್ಯಾರ ಜೋಳ ಎಷ್ಟೆಷ್ಟಿದೆ ಅಂತ ನಿಮಗ್ ಗೊತ್ತು ತಾನೆ? ಅಯ್ಯೋ, ಗೊತ್ತಾ ಅಂದ್ರೆ ಏನು, ಚೆನ್ನಾಗೆಲ್ಲ ಬರ್ದಿಟ್ಟಿದ್ದೀನಿ ನಾನು. ಮತ್ತೆ ನಾನು ಅವ್ರಿಗೆ ಹೇಳಿದ್ದೀನಿ, ತಾಲೂಕ್ ಕೇಂದ್ರದಿಂದ ವಾಪಸ್ ಬರ್ತಿದ್ದಾಗೆ ನಿಮ್ ಹಣ ನಿಮ್ಗೆ ವಾಪಸ್ ಸಿಗುತ್ತೆ ಅಂತ. ರೀ, ಇದನ್ನೆಲ್ಲ ನೋಡಿದ್ರೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜೀವನದಲ್ಲಿ ಮೊದಲನೇ ಸಲ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಇದೆಲ್ಲ ಏನೂ ಅಲ್ಲ, ಇದಿನ್ನು ಮೊದಲನೇ ಸರ್ದಿ ಅಷ್ಟೇ. ಮುಂದೆ ನೋಡು ಏನೇನಾಗುತ್ತೆ ಅಂತ. ಆದ್ರೆ ನಮ್ ಕೈಗೆ ಹೀಗೆ ಕೆಲಸ ಸಿಕ್ತಿರ್ಲಿ ಅಂತ ಅಷ್ಟೇ ಕೇಳ್ಕೊತಾ ಇರ್ಬೇಕು ನಾವು. ಮಾಮ ಹೇಳಿದಾರಲ್ವಾ ನಿಮ್ಗೆ, ಕೆಲ್ಸದಲ್ಲಿ ಕೊರತೆ ಮಾಡ್ಬೇಡ ಅಂತ. ಕೆಲ್ಸಗಳು ಬರ್ತಾನೆ ಇರುತ್ತೆ. ಮಾಮನ ಆಶೀರ್ವಾದ ಇರೋದ್ರಿಂದ ಎಲ್ಲನೂ ಒಳ್ಳೇದೇ ಆಗುತ್ತೆ. ಮೊದಲನೇ ಸಲ ಆಗಿದ್ರಿಂದ ಒಂದ್ ತೆಂಗಿನಕಾಯಿ ಹೊಡೆದ್ಬಿಡಿ. ಅಯ್ಯೋ, ಎಲ್ಲಾ ಕಡೆಯಿಂದನೂ ಎತ್ತಿನ ಗಾಡಿಗಳು ಹೊರಟಿದಾವೆ. ನಮ್ ಊರ್ ಕಡೆಯಿಂದ ಎಷ್ಟು ಜೋಳನ ಜೋಡ್ಸೋದಕ್ಕಾಗುತ್ತೋ ಅಷ್ಟು ಜೋಳ ಜೋಡ್ಸಿದೀವಿ. ಎಷ್ಟು ಅವಶ್ಯಕತೆ ಇತ್ತು ಅವ್ರಿಗೆ ಅಷ್ಟು ಜೋಳನು ಪೂರ್ತಿ ಹೊಂದಿಸ್ಕೊಟ್ಟಿದೀವಿ. ಮತ್ತೆ ಇನ್ನೂ ಬೇಕಾದ್ರೆ ಅದನ್ನು ಜೋಡ್ಸೋ ತಯಾರಿ ಮಾಡ್ಕೊಂಡಿದೀವಿ. ಅದಕ್ ಬೇಕಾಗೋ ಜನರನ್ನ ಕೆಲ್ಸಕ್ಕಿಟ್ಟಿದೀನಿ. ಸರಿ ನಡೀರಿ, ತಾಲೂಕಿಗೆ ಹೋಗಕ್ಕೆ ನಿಮಗ್ ತಡ ಆಗ್ಬಿಡುತ್ತೆ. ಸರಿ ಸರಿ.
ಬಾಳು ಮಾಮ ಅವ್ರಿಗೆ ಜಯವಾಗಲಿ. ಬಾಳು ಮಾಮ ಅವ್ರಿಗೆ ಹೊರಡೋಣ. ಹೈ ಮಾಮ ನಿಮ್ ಆಶೀರ್ವಾದ ತಗೊಂಡು ಕೆಲಸ ಶುರು ಮಾಡಿದೀವಿ. ಎಲ್ಲ ಒಳ್ಳೇದ್ ಮಾಡಿ. ಏನ್ರಿ ಮತ್ತೆ ಯಾಕೆ ಬಂದಿದ್ದೀರಾ? ಇನ್ನೇನು ಉಳಿದಿದೆ ನಿಮ್ಗೆ ಇಲ್ಲಿ ಮಾತಾಡೋಕೆ? ಮಾಮ, ತಂತ್ರ ಮಾಡಿ ನಮ್ಮ ಮನೆಗೆ ಬೆಂಕಿ ಹಾಕಿದ್ದೀರಾ ನೀವು. ಇರಿ, ನಾನೀಗ ಪೊಲೀಸ್ ಹತ್ರ ಹೋಗ್ತೀನಿ. ಹೋಗಪ್ಪ, ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಮಾಡು. ಇಲ್ಲಿಗೆ ಬಂದು ಜನರಿಗೆ ನಷ್ಟ ಮಾಡ್ತಾ ಇದ್ದೀರಾ, ಅವ್ರಿಗೆ ತೊಂದರೆ ಕೂಡ ಕೊಡ್ತಾ ಇದ್ದೀರಾ, ಜೊತೆಗೆ ತಂತ್ರ ಕೂಡ ಮಾಡ್ತೀರಾ. ಇದನ್ನೇ ಹೇಳೋಣ ಅಂತ ಬಂದಿದ್ದೆ ನಾನು. ಸರಿನಪ್ಪ, ಹೇಳ್ದೆ ಅಲ್ವಾ? ಮಾಡು ಮಾರಯ್ಯ, ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ. ಈಗ್ಲೂ ಬೇಕಾದ್ರೆ ಯೋಚನೆ ಮಾಡಿ. ನಮ್ ಹೊಲ ಮತ್ತೆ ನಮ್ ಮನೆಗೆ ನಷ್ಟ ಭರಿಸ್ಕೊಟ್ರೆ ಹೆಜ್ಜೆ ಹಿಂದಕ್ಕೆ ಇಡ್ತೀವಿ ನಾವು. ಹೌದು, ಇಲ್ಲಾಂದ್ರೆ ಏನ್ ಮಾಡ್ತೀವೋ ಗೊತ್ತಿಲ್ಲ. ರೀ ಮಾಮ, ನಿಮಗೆ ಏನ್ ಹೇಳಿದ್ರು ಅಂತ ಅರ್ಥ ಆಗ್ಲಿಲ್ವಾ? ನಿಮಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಸುಮ್ನೆ ಅಲ್ಲಿ ಹೋಗಿ. ಖಂಡಿತ ಹೋಗ್ತೀವಿ, ನಮಗೇನ್ ಭಯ ಇದೆ? ನೀವ್ ಸುಳ್ಳು ಹೇಳ್ತಿದ್ದೀರಾ, ನಿಮ್ಗೆ ಅದಕ್ಕೆ ಶಿಕ್ಷೆ ಕೂಡ ಆಗಿದೆ. ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಇರಿ, ನೀವ್ ಈಗಾದ್ರೂ ಎಚ್ಚರವಾಗಿರಿ. ದೇವ್ರ ಮನೆ ಬಾಗ್ಲಿಗೆ ಬಂದು ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ಗೆ ಈಗ್ಲೂ ಅರ್ಥ ಆಗ್ತಿಲ್ವಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ? ಇಷ್ಟಕ್ಕೂ ನಿಮ್ಗೆ ಏನ್ ನಷ್ಟ ಆಗಿದೆ ಅಂತ ಹೇಳಿ ನೋಡೋಣ. ಅದನ್ನೆಲ್ಲ ನಾವು ನಿಮ್ಗೆ ಕೇಳ್ಬೇಕು. ನಿಜ ಹೇಳ, ನಿಮ್ಗೆ ಯಾವುದೇ ನಷ್ಟ ಆಗಿಲ್ಲ. ನೀವು ಸುಳ್ಳು ಹೇಳ್ತಿದಾರಲ್ಲ, ಅದಕ್ಕೆ ನಿಮ್ ಮನೆಗೆ ಬೆಂಕಿ ಬಿದ್ದಿರೋದು ಅಂತೀನಿ. ಈಗ್ಲೂ ನಷ್ಟ ಪರಿಹಾರ ಕೇಳೋ ನಾಟಕ ಮಾಡ್ತಾ ಇದ್ದೀರಲ್ವಾ? ಇನ್ಮೇಲೆ ಏನೇನಾಗುತ್ತೋ ಅಂತ ಹೇಳಕ್ಕಾಗಲ್ಲ. ಬೆದರಿಕೆ ಹಾಕ್ತಾ ಇದ್ದೀರಾ ನಮ್ಗೆ. ಇಲ್ಲೋಡಿ, ಇವರ ಜೊತೆ ಈಗ ವಾದಕ್ಕೆ ಇಳಿಬೇಡಿ. ಮತ್ತಿವರ ಸಹವಾಸಕ್ಕೂ ಹೋಗಬೇಡಿ. ಹೇಳಿದ್ದೀನಲ್ವ ನಾನು ನಿಮ್ಗೆ. ಮಾಡ್ಲಿ ಬಿಡಿ, ಇವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ಲಿ. ನೋಡ್ಕೋತೀನಿ ನಾನು. ಈಗ ಪೊಲೀಸ್ರ ಹತ್ರನೇ ಹೋಗ್ತಾ ಇದ್ದೀನಿ. ಇವ್ರ ಮೇಲೆ ದೂರ್ ಕೊಡ್ತೀನಿ. ಆಗ ನೋಡಿ ಏನಾಗುತ್ತೆ ಅಂತ. ನಡೀರೋ. ಮಾಮ, ಇದೇನ್ ವಿಚಿತ್ರವಾಗಿ ಆಗ್ತಾ ಇದೆಯಲ್ಲ? ದತ್ತೋ, ಅಯ್ಯೋ ಮಾರಾಯ, ಇದೆಲ್ಲ ಇದ್ದಿದ್ದೇನೆ. ಎಲ್ಲ ಕಡೆಯ ಜನರು ಒಂದೇ ತರ ಇರಲ್ವೋ? ಎಲ್ರು ನಮ್ಮ ಪರವಾಗಿ ಇರಲ್ಲ. ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ತರ ಜನರು ಇದ್ದೇ ಇರ್ತಾರಲ್ವಾ? 5 ಬೆರಳುಗಳು ಒಂದೇ ತರ ಇರಲ್ಲ ಅಲ್ವಾ? ಒಂದೊಂದ್ ಕಡೆ ಕಡಿಮೆ ತೊಂದರೆ ಆಗುತ್ತೆ, ಒಂದೊಂದ್ ಕಡೆ ಜಾಸ್ತಿ ತೊಂದರೆ ಆಗುತ್ತೆ, ಒಂದೊಂದ್ ಕಡೆ ಆಗುತ್ತೆ, ಒಂದೊಂದ್ ಕಡೆ ಆಗೋದೇ ಇಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ಏನ್ರಿ? ಇನ್ನೂ ಭೈರವ ಬಂದಿಲ್ಲ ಅಲ್ವಾ? ಹಾ, ಇಷ್ಟೊತ್ತು ಸಮಯ ಹಿಡಿಯುತ್ತ ಅಲ್ಲಿಂದ ಬರೋಕೆ? ಏನ್ರಿ, ಬರ್ತಾನ್ ಬಿಡಿ. ನಡ್ಕೊಂಡ್ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ನೀವೇನಾದ್ರೂ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಅವನು ಗಾಡಿ ಹತ್ಕೊಂಡ್ ಬಂದಿರ್ತಿದ್ದ ಇಷ್ಟೊತ್ತಿಗೆ. ಅಯ್ಯೋ, ಹಣ ಎಲ್ಲಿಂದ ಕೊಡೋದು? ಅದಕ್ಕೆ ಹೇಳ್ತಾ ಇದ್ದೀನಲ್ವಾ, ನಮ್ಮ ಮನೆತನದ ಕೆಲ್ಸನ ಮುಂದುವರ್ಸೋಣ ಅಂತ. ನಿನಗೆ ನನ್ನ ಮಾತು ಕೇಳೋಕ್ ಇಷ್ಟ ಇಲ್ಲ ಅಲ್ವಾ? ಮತ್ತೆ ಅವನ್ಗೂ ಕೂಡ. ಏನ್ರಿ, ಈಗ ವಾಪಸ್ ಬರ್ತಾನೆ, ಅವಾಗ ಮಾಡ್ತಾನೆ. ಅದೇ ತಪ್ಪು ನೀವು ಮಾಡ್ತಿರೋದು. ಬೆಳಿಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ 4 ಕಾಸು ಸಂಪಾದನೆ ಮಾಡ್ಬೋದಿತ್ತಲ್ವಾ? ರೀ, ಅವ್ನ್ ಮಾಡ್ತೀನಿ ಅಂತ ಹೇಳಿದಾನೆ ತಾನೆ. ಈಗ ಬಂದು ಸ್ವಲ್ಪ ಏನಾದ್ರೂ ತಿಂದ ಮೇಲೆ ಆ ಕೆಲ್ಸನೂ ಶುರು ಮಾಡ್ತಾನೆ. ರಾತ್ರಿ ಶಾಲೆ ಕೆಲ್ಸನೂ ಮಾಡ್ಕೋಬೇಕಲ್ವಾ ಅವನು?
ಏನಾಗೋದಿದೆ ಅಭ್ಯಾಸ ಮಾಡೋದ್ರಿಂದ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅಯ್ಯೋ, ನೀವು ನೋಡ್ತಾ ಇದ್ದೀರಲ್ವಾ ಅವ್ನ್ ಎಷ್ಟ್ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅಂತ. ನಮ್ದು ಯಾವ ಕೆಲ್ಸನೋ ಆ ಕೆಲ್ಸ ಮಾಡ್ಲಿ ಅನ್ನೋದು ನನಗ್ ಸರಿ ಅನ್ಸುತ್ತೆ. ಸುಮ್ನೆ ದೇಹಕ್ಕೆ ಅಷ್ಟು ತೊಂದರೆ ಕೊಡೋಕೆ ಯಾರು ಹೇಳಿದ್ದು? ಏನ್ರಿ, ನಾನು ಅವನ್ಗಾಗೆ ಕಾಯ್ತಿದ್ದೀನಿ. ಬಿಸ್ಲಲ್ಲಿ ಹೊಟ್ಟೆ ಹಸ್ಕೊಂಡು ಬರ್ತಾನೆ ಅವನು. ಅವನ ಅಧ್ಯಾಪಕರು ಅವನ ಮೇಲೆ ದೂರ ಹೇಳ್ತಾ ಇದ್ದಾರೆ. ಒಂದೊಂದ್ ದಿನ ಶಾಲೆಗೆ ಹೋಗಕ್ ತಡನೂ ಆಗತ್ತ ಅವನಿಗೆ. ಅವನ ಹತ್ರ ಪುಸ್ತಕಗಳು ಇಲ್ಲ ಗೊತ್ತಾ? ಅದಕ್ಕೆ ಹೇಳ್ತಿದ್ದೀನಿ ನಾನು, ಶಾಲೆ ಕಲಿಯೋದು ಬೇಡ ಅಂತ. ನನಗೆ ಈ ಕಿರಿಕಿರಿ ಆದ್ರೂ ಇರೋದಿಲ್ಲ. ಇಷ್ಟೊಂದು ಕಲ್ತು ಯಾರು ದೊಡ್ಡವರಾಗಿದ್ದಾರೆ? ಏನ್ರಿ, ಹಾಗೆಲ್ಲ ಆಗತ್ತಾ? ಯಾರಾದ್ರೂ ಶಾಲೆ ಕಲಿದಲೆ ದೊಡ್ಡ ಮನುಷ್ಯರಾಗಕ್ ಆಗತ್ತಾ? ಈಗ ನಾವಂತೂ ವಿದ್ಯಾವಂತರಾಗ್ಲಿಲ್ಲ. ಏನಾದ್ರೂ ಉದ್ಧಾರ ಆಗಿದೀವಾ? ಆ ಹುಡ್ಗ ಅವನ್ ಹಠದಿಂದ ವಿದ್ಯೆ ಕಲಿತಿದ್ದಾನೆ. ಅವನ್ ಕಲಿತಾ ಅಂದ್ರೆ ಎತ್ತರಕ್ ಬೆಳಿತಾನವನು. ಜೀವನ ಪೂರ್ತಿ ಇದೇ ಕೆಲಸ ಮಾಡ್ಬೇಕು ಅಂತ ನನಗೂ ಅನ್ನಿಸ್ತಾ ಇಲ್ಲ ರೀ. ಈಗ ಏನು ಹೇಳೋದಿಲ್ಲ. ನೋಡ್ರಪ್ಪ, ನಾನಿಲ್ಲಿ ಕೂತಿದ್ದೀನಲ್ವಾ, ಅದು ನಿಮ್ಮ ಒಳ್ಳೇದಕ್ಕೆ ಅಂತಾನೆ ಕೂತಿದ್ದೀನಿ. ಅವನು ಆ ಒಡೆಯ ಇದಾನಲ್ವಾ ಮೇಲೆ, ಅವನೇ ಹೇಳಿದಾನೆ, ಅದಕ್ಕೆ ಕೂತಿದ್ದೀನಿ. ನೀವು ಜಾಗಕ್ಕೆ ಬರ್ತಾ ಇರಿ, ಸೇವೆ ಮಾಡಿ. ನಿಮ್ಗೆಲ್ಲರಿಗೂ ಒಳ್ಳೇದೇ ಮಾಡೋ ಜವಾಬ್ದಾರಿ ನನ್ನದು. ತಲೆನೇ ಕೆಡಿಸ್ಕೋಬೇಡಿ ನೀವು. ಮತ್ತೆ ನೀನು, ನಿನ್ನ ಸಮಸ್ಯೆ ಪರಿಹಾರ ಆಗಿದೆಯಲ್ವೋ? ನಾನು ಹೇಳಿದ್ದೆ ಅಲ್ವಾ, ನಿನ್ನ ದಾರಿಗೆ ತಾನಾಗೇ ಬರುತ್ತೆ ಅಂತ. ನೋಡು. ಅಯ್ಯೋ, ಆ ಹುಡುಗ ಯಾಕೆ ಅಳ್ತಾ ಹೋಗ್ತಾ ಇದ್ದಾನೆ? ಗೋಪಾಲ, ಹಾ, ಸ್ವಲ್ಪ ನೋಡ್ಕೊಂಡ್ ಬಾರ, ಕರ್ಕೊಂಡ್ ಬಾರ ಅವನನ್ನ. ಸರಿ ಮಾಮ. ಮಾಮ, ಆ ದಿನ ಕೂಡ ಕಂಡಿದ್ದ ಇವನು. ನೀವು ಏನೋ ಅವತ್ತು ಹೇಳಿದ್ರಿ ಇವನನ್ನ ನೋಡ್ಕೊಂಡು. ಹೌದಮ್ಮ ಸವಿತಾ, ಬಡತನ ತುಂಬಾ ಕೆಟ್ಟದ್ದು ನೋಡು, ತುಂಬಾ ಹೀನಾಯವಾದದ್ದು. ಮನುಷ್ಯನ ಜೀವನ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಅದು. ಭೈರವ್, ಯಾಕೆ ಅಳ್ತಾ ಇದೆಯಪ್ಪ ನೀನು? ಏನೂ ಇಲ್ಲ. ಏನಪ್ಪ, ಗುರುಗಳು ಏನ್ ಹೇಳಿದ್ರು? ಗುರುಗಳು ಹೇಳಿದ್ರು ನಿನ್ ಶಾಲೆ ಬಿಡು ಅಂತ. ಅದಕ್ಕೆ ಅಳ್ತಾ ಇದೀಯ ನೀನು? ನನ್ ಶಾಲೆಗೆ ಹೋಗ್ಬೇಕು. ಅಯ್ಯೋ, ಕಲಿ. ಹಾಗಾದ್ರೆ ಯಾರು ಬೇಡ ಅಂತಿದ್ದಾರೆ? ಶಾಲೆಗೆ ಹೋಗಕ್ ಬರಕ್ಕೆ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು. ಬೇರೆ ಹುಡುಗರೆಲ್ಲ ಗಾಡಿಯಿಂದ ಹೋಗ್ತಾರೆ. ಅಯ್ಯೋ, ಮತ್ತೆ ನೀವ್ಯಾಕೆ ಹೋಗಲ್ಲ ಗಾಡಿಯಿಂದ? ನನ್ ಹತ್ರ ಹಣ ಇಲ್ಲ. ಅಯ್ಯೋ ಭೈರವ, ಎಷ್ಟು ಹಣ ಬೇಕು ನಿನಗೆ? ನಾನ್ ಕೊಡ್ತೀನಿ. ಬೇಡ ಬೇಡ, ಅಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ. ಅಯ್ಯೋ ಮಾರಾಯ, ಈಗ ತಗೋ, ದೊಡ್ಡವನಾದ್ಮೇಲೆ ವಾಪಸ್ ಕೊಡು. ಬೇಡ, ನನಗೆ ಹಣ ಬೇಡ. ನೋಡಪ್ಪ, ಏನ್ ಬೇಕಾದ್ರೂ ಮಾಡು, ಆದ್ರೆ ಶಾಲೆ ಮಾತ್ರ ಬಿಡಬೇಡ. ನಾನ್ ಕಲಿಬೇಕು, ತುಂಬಾ ಎತ್ತರಕ್ಕೆ ಬೆಳಿಬೇಕು. ಕಲಿತೀಯ, ಹಾಗೆ ತುಂಬಾ ದೊಡ್ಡವನ್ ಕೂಡ ಆಗ್ತೀಯ. ನೀನೊಂದ್ ಕೆಲ್ಸ ಮಾಡು, ನಾಳೆ ಬಾ ನನ್ನ ಭೇಟಿ ಮಾಡೋಕೆ. ಸರಿ. ಮಾಮ, ನನಗೂ ಕಲಿಯೋ ಆಸೆ ಇತ್ತು, ಆದ್ರೆ ನೀವು ತುಂಬಾ ತಡವಾಗಿ ಸಿಕ್ಕಿದ್ರಿ. ಹೇ ಬಾಪು, ಕಲಿತು ಏನ್ ಪಡೆಯಬೇಕಿತ್ತು? ಅದಕ್ಕಿಂತ ಜಾಸ್ತಿ ದಾನ ನಿನ್ನ ಮಡಿಲಿಗೆ ಬಿದ್ದಿದೆ. ತಲೆ ಕೆಡ್ಸ್ಕೋಬೇಡ. ಮಾಮ, ಇಂತ ಎಷ್ಟೊಂದ್ ಚಿಕ್ಕ ಮಕ್ಳಿರ್ಬೋದು ಶಾಲೆ ಕಲಿಯೋಕೆ ಆಗದೆ ಇರೋ ಅಂತವ್ರು. ಪಾಪ ಆ ಮಕ್ಕಳು ಹಣ ಇಲ್ಲ ಅಂತ ಶಾಲೆಗೆ ಹೋಗದೆ ಇರ್ಬೋದು. ಮಗಳೇ, ಯಾರು ಕಲಿಬೇಕು ಅಂತಿರುತ್ತೋ ಅವ್ರು ಹೇಗಾದ್ರೂ ಮಾಡಿ ಕಲಿತಾರೆ. ಪರಿಸ್ಥಿತಿಯ ಮುಂದೆ ಎರಡು ಕೈ ಕಟ್ಟಿ ಹಠದಿಂದ ಎದ್ದು ನಿಲ್ತಾನಲ್ವಾ, ಅವನೇ ಜೀವನದಲ್ಲಿ ಮುಂದೆ ಹೋಗ್ತಾನೆ ನೋಡು.